ಶ್ರೀಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಬಿಸಿಲು ತುಂಬ ಧಗೆ ಅಲ್ವಾ, ಅದಕ್ಕೆ ಬಂದ ಕೂಡಲೇ ತಂಪಾಗಿರಲಿ ಅಂತ ಎಲ್ಲರಿಗೂ ಮಜ್ಜಿಗೆ ಮಾಡಿದ್ದೀನಿ. ನನಗೆ ಬೇಡ. ಹೊರಗಡೆಗಿಂತ ಒಳಗಡೆ ಇರೋ ಧಗೆನೇ ಜಾಸ್ತಿ ಆಗಿದೆ. ಇಷ್ಟು ಸತ್ಯ ಇರೋದ್ರಿಂದಲೇ ಸುತ್ತಮುತ್ತಲು ಹಳ್ಳಿ ಜನಗಳೆಲ್ಲ ಜೇನು ಮುತ್ಕೊಂಡಂಗೆ ಇಲ್ಲೇ ಮುತ್ಕೊಳ್ಳೋದು. ಅರ್ಶಿನ ಅಲಂಕಾರ ಮಾಡಿದ ದಿನ ಅಮ್ಮನವ್ರ ಮುಖದ ಅರ್ಶನ ಎಲ್ಲ ಉದುರೋಗಿ ದರ್ಶನ ಕೊಡ್ತಾರೆ. ಆಗ ನೋಡಬೇಕು ಅಮ್ಮನವ್ರ ಕಾಂತಿನ. ಆಹಾ ಹಾ. ಕದಂಬವನಚಾರಿಣಿ ಮುನಿ ಕದಂಬ ಕದಂಬಿನಿ ನಿದಂಬಜಿದ ಭೂತರ ಸುರನಿತಂಬಿನಿ ಸೇವಿತ ನವಾಂಬುರ್ಗಲೋಚನ ಅಭಿನವಾಂಬುದ ಶ್ಯಾಮಳ ತ್ರಿಲೋಚನ ಕುಟುಂಬಿನಿ ತ್ರಿಪುರ ಸುಂದರಿ ಮಾಶ್ರಯೇ ಕದಂಬವನವಾಸಿನಿ ಕನಕವಲ್ಲಗಿ ಧಾರಿಣಿ ಮಹಾರಮಣಿಹಾರಿ. ಬಾರಯ್ಯ ಬಾ ಗುಂಡಾಚಾರಿ. ಕ್ಷಮಿಸಯ್ಯ ಜಗ್ಗಿ, ದೇವಸ್ಥಾನದಲ್ಲಿ ಮಹಾಮಂಗಳಾರತಿ, ಜನವೋ ಜನ, ಸಾಕಾಗೋಯ್ತು. ಬೇಜಾರು ಮಾಡ್ಕೋಬೇಡಯ್ಯ. ಪರವಾಗಿಲ್ಲ ಬಿಡು, ಎಲ್ಲ ನಮ್ಮವ್ರೆ ನಡ್ಕೋತಾರೆ. ಮನೆಯಲ್ಲಿ ಸಂತೋಷ ಕೂಟ, ನಮ್ಮ ಮನೆಗೆ ಬೆಳಕು ಬರ್ತಾ ಇದೆಯಪ್ಪ. ಅಂದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ದಿನ ವಿದ್ಯುತ್ ಇರ್ಲಿಲ್ವೇ? ಯಾವಾಗಲೂ ತಮಾಷೆ ನಿಂದು. ಮನೆಗೆ ಬೆಳಕು ಬರ್ತಿದೆ ಅಂದರೆ ನಾನು ತಂದೆ ಆಗ್ತಿದ್ದೀನಿ ಅಂತ ಅರ್ಥ. ನನ್ನ ಹೆಂಡತಿ ತಾಯಿ ಆಗ್ತಿದ್ದಾಳೆ. ಬಾಬಾ ಬಾಬಾ. ಸರಿ 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 ಸರಿ. ಯಾಕೆ ಭಾವ ಮಜ್ಜಿಗೆನೆ ಕುಡಿಲಿಲ್ಲ? ನನಗೇನಂತ ದಾಹ ಇರಲಿಲ್ಲ, ಅದಕ್ಕೆ ಕುಡಿಲಿಲ್ಲ. ಸರಿ, ನಿಮಗೆ ಕಾಫಿ ಮಾಡಿಕೊಡ್ಲಾ? ಅದಾಗಬಹುದು. ಎಂಥ ಸುಡು ಬಿಸಿಲಿದ್ರೂ ನಂಗೆ ಕಾಫಿನೇ ಬೇಕು. ಮನೆಯಲ್ಲಿ ದೇವಸ್ಥಾನದಲ್ಲಿ ನಂಗೆ ಅದೇ ಅಭ್ಯಾಸ. ಸರಿ, ಈಗ ಬಂದೆ. ಎಲ್ರಿಗೂ ಸಖೆ ಆದರೆ ನಿಮಗೆ ಚಳಿ ಏನೋ? ನನಗೂ ಸೆಖೆನೆ. ಮತ್ತೆ ಇಂಥ ಸೆಕೆನಲ್ಲೂ ಕಾಫಿನಾ? ನನ್ನ ಕಾಫಿನೇ ಅಭ್ಯಾಸ ಅಲ್ವಾ, ಮನೆಯಲ್ಲೂ ಹಾಗೆ. ಮನೆಯಲ್ಲಿ ಸರಿ ಹೋಗುತ್ತೆ, ಆದರೆ ಬಂದು ಹೋದ ಕಡೆ ಇದು ಅಧಿಕ ಪ್ರಸಂಗತನ ಅನ್ನಿಸ್ಕೊಳತ್ತೆ. ಇದೇನು ಬೇರೆಯವ್ರ ಮನೆನಾ? ಅದಕ್ಕೆ ಸಂಕೋಚ ಬಿಟ್ಟು ಕೇಳಿದೆ. 3 ಹೊತ್ತು ಕಾಲು ಕೇರ್ಕೊಂಡು ಜಗಳಕ್ಕೆ ಬರ್ತಾ ಇರ್ತಾನೆ ನಮ್ಗಳ ಹತ್ರ ಆ ಜಗ್ಗಿ. ಇಂಥವ್ರ ಮನೆಗೆ ಬರೋದೇ ತಪ್ಪು. ಅಂಥದ್ರಲ್ಲಿ ನಮ್ಮನೆ ಹೇಗಾಗತ್ತೆ? ಪೂಜೆ ನಡೀತಾ ಇದೆ, ಬನ್ನಿ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್.
ನಿಜ ಹೇಳಿ, ಸುನೀತಾನೇ ಹಸಿರು ಸೀರೆ ಬೇಕು ಅಂತ ಕೇಳಿ ತರಿಸ್ಕೊಡ್ಲಾ ನಿಮ್ಮ ಹತ್ರ? ಇದ್ಯಾಕೆ ಈ ಥರ ಕೇಳ್ತಾ ಇದೆಯಾ? ಮೊದಲು ನನಗೆ ಉತ್ತರ ಕೊಡಿ. ನೀವು ನಮಗಿಂತ ಮುಂಚೆನೆ ಬರೋದು ಅಂದ್ರೇನು, ಅವಳಿಗೆ ಸೀರೆ ಕೊಟ್ಟು ಅವಳು ಆಗ್ಲೇ ಅದನ್ನ ಉಟ್ಕೊಳ್ಳೋದು ಅಂದ್ರೆ ಏನು? ಏನನ್ಸುತ್ತೆ ನೀವೇ ಹೇಳಿ. ಏನೂ ಅನ್ಸಲ್ಲ, ಎಲ್ಲ ಮಾಮೂಲಾಗಿದೆ. ನೀನೇ ಏನೇನೋ ಅನ್ಕೋತಾ ಇದೀಯ ಅಷ್ಟೇ. ಆ ಸೀರೆ ನಾನು ತಂದ್ಕೊಟ್ಟಿದ್ದಲ್ಲ. ಕಣ್ಣಾರೆ ಕಂಡಿಲ್ವಾ ನಾನು? ಆದ್ರೂ ಸುಳ್ಳು ಹೇಳಿ ಸಾಧಿಸೋದಕ್ಕೆ ನೋಡ್ತಿರಲ್ಲ, ಇನ್ನೆಷ್ಟು ಬಂಡತನ ಇರಬೇಕು ನಿಮ್ಗೆ? ಮನೆಯಲ್ಲಿ ನೀವೇ ತೋರಿಸಿದಿರ, ನಾನು ನೋಡಿದ್ದೀನಿ. ಆದ್ರೂ ನೀವು ತಂದ್ಕೊಟ್ಟಿದ್ದಲ್ಲ ಅಂತಿರಲ್ಲ. ಸುಳ್ಳು ಹೇಳೋದಕ್ಕೂ ಒಂದು ಲೆಕ್ಕಾಚಾರ ಬೇಡವಾ? ನಾನು ಹೇಳ್ತಿರೋದು ಅದಲ್ಲ. ನಾನು ಹಸಿರು ಸೀರೆ ತಂದಿದ್ದು ನಿಜ, ಆದರೆ ನೀವಿಬ್ರು ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಒಳಗಡೆ ಎಲ್ಲರೂ ಕಾಯ್ತಾ ಇದ್ದಾರೆ, ಬನ್ನಿ. ಈ ನನ್ನ ಗಂಡ ಮಾಡೋ ಅವಾಂತರಗಳು ಸಂತೋಷ ಕೂಟ ಅಂತ ಹೇಳಿ ಎಲ್ಲರನ್ನೂ ಸೇರಿಸಿದ್ದಾರೆ. ಆದ್ರೆ ನಾನು ತೀರ್ಮಾನ ಮಾಡಿದ್ದೀನಿ, ಇವತ್ತು ಅವರಿಗೆ ಸತ್ಯ ಹೇಳಲೇಬೇಕು ಅಂತ. ನೀವಿಬ್ರು ಒಳಗಡೆ ಬನ್ನಿ, ನಾನು ನಿಮ್ಮೆದುರುಗಡೆನೆ ಸತ್ಯ ಹೇಳೋದು. ಅಕ್ಕ, ಇಲ್ಲಿ ನೋಡೆ, ಈ ಸೀರೆ ಹೇಗಿದೆ? ಪ್ರೀತಿಯಿಂದ ತಂದಿರೋ ಉಡುಗೊರೆ, ಒಪ್ಪುತ್ತಾ ನನಗೆ? ಒಪ್ಪದೆ ಏನು? ಪ್ರೀತಿಯಿಂದ ಏನು ತಂದ್ಕೊಟ್ರು ಒಪ್ಪತ್ತೆ. ಒಟ್ನಲ್ಲಿ ಪ್ರೀತಿಯಿಂದ ತಂದ್ಕೊಡೋದು ಮುಖ್ಯ ಅಲ್ವಾ? ಸರಿ, ಬೇಗ ಬನ್ನಿ. ಯಾರು ಬೇಜಾರು ಮಾಡ್ಕೋಬೇಡಿ ಅಪ್ಪ. ನಮ್ಮ ಮನೆ ಚಿಕ್ಕದಿರ್ಬೋದು, ಆದರೆ ಮನಸ್ಸಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಬಡಿಸ್ಕೊಂಡು ಆರಾಮಾಗಿ ತಿನ್ನಿ. ಸುನೀತಾ, ನೀನು ಬಡಿಸ್ಕೊಡ್ಲಾ? ಇಲ್ಲ ಇಲ್ಲ, ನಾ ತಿಂತೀನಿ. ಲೋ ಜಗ್ಗಿ, ಇದು ನಮ್ಮನೇನೆ ಅಲ್ವೇನೋ? ನಮ್ಮನೇಲಿ ನಮಗೆ ಉಪಚಾರನ? ಏನಾಗ್ಲಿ, ಒಟ್ಟಿನಲ್ಲಿ ನೀನು ಸಂತೋಷವಾಗಿದೆಯಲ್ಲ, ಅಷ್ಟೇ ಸಾಕು. ನಾವು ಹೀಗೆ ಒಟ್ಟಿಗೆ ಸೇರಿರೋದೇ ಖುಷಿ. ಎಲ್ಲಿ ಸೇರ್ತಿದ್ವಿ? ವ್ಯಾಜ್ಯಕ್ಕೋ ಪಂಚಾಯತಿಗೋ ಸೇರ್ತಿದ್ವಿ. ಹೀಗೆ ಸಂತೋಷಕ್ಕೆ ಅಂತ ಸೇರಿರೋದು ಖುಷಿ ಅಲ್ವಾ? ಹೌದು, ಇವತ್ತು ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ. ಎಲ್ಲರೆದುರಿಗೆ ಒಂದು ಸತ್ಯ ಹೇಳಬೇಕು. ಇವತ್ತೆಲ್ಲ ಇತ್ಯರ್ಥ ಆಗೋಗ್ಲಿ. ಲೇ ಸುನೀತಾ, ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ, ಆ ಸಂತೋಷದಿಂದ ಖುಷಿ ಪಡ್ತಾ ಇದ್ದೀವಿ. ಅಂಥದ್ರಲ್ಲಿ ನಿನ್ನ ವರ್ಷೆ ತೆಗಿಬೇಡ. ಇಲ್ಲ ಅತ್ತೆ, ಮುಖ್ಯವಾಗಿ ನನ್ನ ಗಂಡಂಗೆ ಈ ವಿಚಾರ ತಿಳಿಲೇಬೇಕು. ಈಗ ಬೇಡ ಅಂದ್ರು ಬಿಡು ಅಂತ ಜೈಮಂದವಳಲ್ಲ ನೀನು. ಹೇಳಮ್ಮ, ಅದೇನು ಹೇಳಬೇಕು ಅಂತಿದ್ಯಾ ಹೇಳು. ದುರ್ಗಾ ಸಪ್ತಾಹದ ಸಮಯದಲ್ಲಿ ನನ್ನ ಯಜಮಾನರು ಜಾಜಿ ಮೇಲೆ ಮನಸ್ಸಿಟ್ಕೊಂಡು ಅವಳನ್ನೇ ಮದುವೆ ಆಗಬೇಕು ಅಂತ ಹಠ ಹಿಡಿದಿದ್ರು. ಸುನೀತಾ, ಈಗ ಅದೆಲ್ಲ ಬೇಕಾ? ನಾನು ಜಾಜಿನ ನನ್ನ ಮನಸ್ಸಿಂದ ಸಂಪೂರ್ಣವಾಗಿ ತೆಗೆದಾಕ್ಬಿಟ್ಟಿದ್ದೀನಿ. ಈಗೇನಿದ್ರು ನಾನು, ನೀನು, ನಮ್ಮ ಮಗು ಅಷ್ಟೇ. ಒಳ್ಳೆ ಸಂತೋಷದ ಸಮಯದಲ್ಲಿ ಯಾಕೆ ಕೆಟ್ಟದನ್ನು ನೆನೆಸ್ಕೋಬೇಕು? ಕೆಟ್ಟ ಕನಸುಗಳನ್ನು ಮರೆತು ಬಿಡಬೇಕು, ಒಳ್ಳೆಯದನ್ನು ಮಾತ್ರ ಅನುಭವಿಸ್ಬೇಕು. ಅದು ನನಗೆ ಗೊತ್ತಿದೆ. ಆದರೆ ಈಗ ನಾನು ಹೇಳಬೇಕು ಅಂತಿರೋದನ್ನ ಹೇಳದೆ ಹೋದರೆ ಮುಂದೆ ನಮಗೆ ಕಷ್ಟ ಆಗುತ್ತೆ. ನಾನು ಏನು ಹೇಳ್ತೀನೋ ಅದನ್ನು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಜಗ್ಗಿ, ಸ್ವಲ್ಪ ಸುಮ್ಮನೆ ಇರು. ಅವಳು ಹೇಳೋದನ್ನ ಪೂರ್ತಿ ಹೇಳ್ಬಿಡ್ಲಿ. ಹೇಳು ಸುನೀತಾ. ನಾನಾಗ ಅದನ್ನು ತಡಿಲೇಬೇಕಿತ್ತು. ನನಗಿದನ್ನು ಬಿಟ್ಟು ಬೇರೆ ಯಾವ ದಾರಿನೂ ಹೊಳಿಲಿಲ್ಲ.
ಇದ್ಯಾಕೆ ಎಲ್ಲರೂ ಗಾಬರಿಲಿ ಹೀಗೆ ನೋಡ್ತಾ ಇದ್ದೀರಾ? ಬಸರೇ ಅಲ್ವಾ? ಇನ್ನೂ 2-3 ತಿಂಗಳು ಹೀಗೇನೆ ವಾಂತಿ, ಬೈಕೆ, ಕೆಮ್ಮಣ್ಣುಂಡೆ ತಿನ್ನಬೇಕು ಅನ್ನೋದು, ಮಾವಿನಕಾಯಿ ತಿನ್ನಬೇಕು ಅನ್ನೋದು, ಹೀಗೆ ಅಮ್ಮ ಎಲ್ಲ ಹೇಳ್ಕೊಟ್ಟಿದ್ದಾಳೆ ನನಗೆ. ಅದಕ್ಕೆ ಮಾವಿನಕಾಯಿ, ಕೆಮ್ಮಣ್ಣುಂಡೆ ಎಲ್ಲ ತಂದಿಟ್ಟಿದ್ದೀನಿ. ಅವಳು ವಾಂತಿ ಮುಗಿಸ್ಕೊಂಡು ಬರ್ತಾಳೆ, ನೀವು ಆರಾಮಾಗಿ ತಿಂದಿಪ್ಪ. ನಿಂಗೆ ಇನ್ನೂ ಸ್ವಲ್ಪ ಹಾಕೊಳ್ಳೇನಾ ಚಿತ್ರಾನ್ನ? ಸರಿ. ಅರೆ, ಯಾಕೆ ಎಲ್ಲರೂ ಇಷ್ಟು ಆತಂಕದಲ್ಲಿದ್ದೀರಾ? ಈಗ ಏನಾಯಿತು ಅಂತ ಇಷ್ಟು ಗಾಬರಿಲಿದ್ದೀರಾ? ಶಡ್ಕ್ರೆ, ನಿಮಗೂ 2 ಮಕ್ಕಳು, ಅದಕ್ಕೆ ನಿಮಗಾರ ಗೊತ್ತಾಗಲ್ವಾ? ನೀವು ಬಸರಾದಾಗ ನಿಮಗೂ ಅನುಭವಕ್ಕೆ ಬಂದಿರಲ್ವ ಇದೆಲ್ಲ? ಅಲ್ಲಿ ರಾಜಮಾತೆಯವರೆಲ್ಲ ನೋಡ್ಕೋತಾರೆ, ನೀವೇನು ಯೋಚನೆ ಮಾಡಬೇಡಿ, ನಿಮ್ಮದೇ ಊಟ ಮಾಡಿ ಬಂದಿಯಪ್ಪ. ಎಲ್ಲ ಮಾಮೂಲು ನಿಜ. ಆದರೆ ಏನಾಗಿದೆ, ಆರೋಗ್ಯವಾಗಿದ್ದಾರ ಅಂತ ಖಚಿತ ಆಗಲಿ, ಆಮೇಲೆ ಊಟದ ಕತೆ ಇದ್ದಿದ್ದೆ. ಅಜ್ಜಿ, ಸುನೀತಾ ಚಿಕ್ಕಮ್ಮ ಹುಷಾರಾಗಿದ್ದಾರಾ? ಸುನಿತಿಂಗೀಗ 2 ತಿಂಗಳು. ಅವಳು ಬಸರಾಗಿರೋದು ಖಚಿತವಾಗಿದೆ. ಮಾತು ಹಾರಿಸಬಾರ್ದು, ಸುಳ್ಳು ಹೇಳಬಾರ್ದು. ನೇರ ಪ್ರಶ್ನೆಗೆ ನೇರ ಉತ್ತರ ಕೊಡಬೇಕು. ಹೇಳಿ, ಏನ್ ನಡೆದಿದೆ ಅಂತ. ಅಂದ್ರೆ ಸುನೀತಾ ತಾಯಿ ಆಗೋದಕ್ಕೆ ಹೇಗೆ ಸಾಧ್ಯ? ಲಲಿತಾ, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ನನ್ನ ತಾಳ್ಮೆ ಪರೀಕ್ಷೆ ಮಾಡಿ ಸಂಯಮ ಕೆಡೋ ಹಾಗೆ ಮಾಡಿ ಹೆಂಡತಿ ಮೇಲೆ ಕೈ ಮಾಡಿದ ಗಂಡ ಅನ್ನಿಸ್ಕೊಳ್ಳೋ ಹಾಗೆ ಮಾಡಬೇಡ. ಹೊಡೀರಿ, ಪರವಾಗಿಲ್ಲ. ಆದ್ರೆ ನಿಮ್ ಬಾಯಿಂದ ಸತ್ಯ ಹೊರಬರ್ಲಿ. ನಿನಗೆ ಯಾಕೆ ನನ್ನ ಮೇಲೆ ಸಂದೇಹ? ಸುನೀತಾ ನಿಮ್ಮ ಮಧ್ಯೆ ಇರೋ ಪ್ರೀತಿ ಈಗಿಂದೇನಲ್ಲ. ನಿಮ್ ಮದ್ವೆ ಪ್ರಸ್ತಾಪ ಆದಾಗಿಂದ ಇದ್ದೇ ಇದೆ ಮುಸ್ಕಿನ್ ಗುದ್ದಾಟ. ಅದು ಎಲ್ರಿಗೂ ಗೊತ್ತಿರೋದೆ. ಸುನೀತಾ ಅಂದ ಕೂಡಲೇ ನಿಮ್ ಹೃದಯ ಕರಗತ್ತೆ ಅನ್ನೋದು ನಮ್ಮಿಬ್ಬರಿಗೂ ಗೊತ್ತಿರೋ ಸತ್ಯನೇ. ಆ ಕಾರಣಕ್ಕೆ ನೀನು ಯಾವಾಗಲೂ ಗುಣಗುಣ ಅಂತಿರ್ತೀಯಲ್ಲ. ಆದ್ರೆ ನಿಮ್ಮಿಬ್ಬರ ಮಧ್ಯೆ ಮಾನಸಿಕವಾಗಿ ನಂಟಿದೆ ಅಂತ ಅಂದ್ಕೊಂಡಿದ್ದೆ ಹೊರತು ಶಾರೀರಿಕವಾಗಿ ನಂಟಿದೆ ಅಂತ ಅಂದ್ಕೊಂಡಿರ್ಲಿಲ್ಲ. ಎಂತ ಶಾರೀರಿಕ ಮಾನಸಿಕ ಎಲ್ಲ ಅಸಹ್ಯ. ಅವಳು ನಾದ್ನಿ, ನಾನು ಭಾವ, ಅಷ್ಟೇ ನಮ್ಮ ನೆಂಟು.
ಸತ್ಯ ಹೇಳ್ತಾ ಇದ್ದೀನಿ, ನಂಬೇಕು ಅಷ್ಟೇ. ಹಾಗಿದ್ರೆ ಅವಳು ಹೇಗೆ ತಾಯಿ ಆಗ್ತಾಳೆ? ಇದಾನಲ್ಲ ಜಗ್ಗಿ ಅವಳು ಗಂಡ ಅನ್ನಿಸ್ಕೊಂಡು. ಅವರಿಬ್ಬರಿಗೂ ಸಂಪರ್ಕನೇ ಇಲ್ಲ ಅಂತ ಸುನೀತಾನೇ ಹೇಳಿದಾಳಲ್ಲ. ಅದಕ್ಕೆ ನನಗೂ ಸುನೀತಂಗೂ ಸಂಪರ್ಕ ಇದೆ ಅಂತ ಯಾರು ಹೇಳಿದ್ದು ನಿನ್ಗೆ? ನಮ್ಮ ಮನೆಗೆ ಹಾಲು ಹಾಕ್ತಾಳಲ್ಲ ಅವಳು. ಅಬ್ಬಬ್ಬಾ, ಈಗಲೇ ಹೀಗೆ ಇನ್ನು 20 ದಿನ ಕಳೆಯೋದ್ರೊಳಗೆ ನಾವು ಅರ್ಧ ಆಗ್ಬಿಡ್ತೀವಿ. ಲವ್, ಈ ಉತ್ಸವದ ಭರಾಟೆ ಈಗಲೇ ತಡ್ಕೊಳಕ್ಕಾಗ್ತಿಲ್ವಲ್ಲೋ? ಮಧ್ಯಾಹ್ನ ಆದರೂ ನೈವೇದ್ಯಗಳು, ಇನ್ನು ಆ ಪೂಜೆಗಳಂತೂ ಮುಗಿಯೋದೇ ಇಲ್ಲ. ಆ ಪೂಜೆಗೆ ರಸೀದಿ ಬರೆದು ಕೊಟ್ಟು ನನ್ನ ಕೈ ಅಂತೂ ಬಿದ್ದೋಗಿದೆಯಪ್ಪ. ಇನ್ನು ಮುಂದೆ ಪೂಜೆ ಯಾಂತ್ರಿಕವಾಗಿಬಿಡುತ್ತೆ. ಯಾಕೋ ಜಗ್ಗಿ, ಏನಾಯ್ತು? ಅಲ್ಲ, ಉತ್ಸವ ಬೇರೆ ಶುರು ಆಗಿದೆ, ಪೂಜೆನೂ ಶುರು ಆಗಿದೆ, ಜನನೂ ಬರ್ತಾ ಇದ್ದಾರೆ. ನಿನ್ನ ವ್ಯಾಪಾರನೂ ಜೋರಾಗಿರ್ಬೇಕಲ್ವೇನಾ? ಯಾಕೆ ಈಗ ಸಪ್ಪೆ ಮರಿ ಮಾಡ್ಕೊಂಡು ಕೂತಿದ್ಯಾ? ನನ್ನ ಹೆಂಡತಿ ಸುನೀತಾ ತಾಯಿ ಆಗ್ತಿದ್ದಾಳೆ ಅಂತ ಸಂತೋಷ್ ಕೂಟಕ್ಕೆ ಕರೆದಿದ್ದೆ. ನನ್ನ ಶಟಕ ಶೇಖರಿ ಮತ್ತು ಅವ್ರ ಮನೆಯವರೆಲ್ಲ ಬಂದು ಹೋದ್ರು. ಮತ್ತೇನು ಜಗಳನಾ? ಏನಾದರೂ ಒಂದು ಖ್ಯಾತೆ ತೆಗೆದೇ ಇರ್ತೇನೆ ನೀನು. ಅದೆಲ್ಲ ಏನೂ ಇಲ್ಲ, ಸುಮ್ಮನಿರಪ್ಪ. ನಾನು ತಂದೆ ಆಗ್ತಿರೋದ್ರ ಬಗ್ಗೆ ನನಗೆ ಅನುಮಾನ ಶುರುವಾಗಿದೆ. ಅಯ್ಯೋ ನಿನ್ನ, ಬಸರಾದ ಪರಿಹಾರದ ಅನುಮಾನ ಮಗು ಹುಟ್ಟೋ ಕಾಲಕ್ಕೆ ಮತ್ತೆ ಹುಟ್ಕೋತಾ? ಒಂಥರ ಹಾಗೆ ಅನ್ಕೋ. ಸುನೀತಾ ಹೊಸದಾಗಿ ಬಸರಾಗಿದ್ದಾಳೆ ಅಂತ ಖಾತ್ರಿ ಪಡಿಸಿದ್ರು. ಗಾಬರಿಲೆಲ್ಲರೂ ಹೊರಟ ಬಿಟ್ರು. ಆ ಕ್ಷಣದಿಂದ ಸುನೀತಾ ನನ್ನ ಹತ್ರ ಮಾತಾಡ್ತಾ ಇಲ್ಲ ಕಣಯ್ಯ. ನನಗೊಂದು ಅರ್ಥ ಆಗ್ತಾ ಇಲ್ಲ, ಎಲ್ಲ ಅಯೋಮಯವಾಗಿದೆ. ಏನಾದರೂ ಮಾತಾಡಿ ಸಾಯಿರಯ್ಯ. ಸ್ನೇಹಿತರು ಅಂತ ನಿಮ್ಮ ಹತ್ರ ಹೇಳ್ಕೊಂಡ್ರೆ ನೀವು ಬಂಡೆಗಳ ಥರ ಕೂತಿದ್ದೀರಲ್ಲ. ನೋಡು ಜಗ್ಗಿ, ನಿನ್ನ ಹೆಂಡತಿ ವಿಚಾರ, ಅವಳು ತಾಯಿ ಆಗ್ತಾ ಇರೋದು, ನೀನು ತಂದೆ ಆಗ್ತಿರೋದು, ಈ ವಿಚಾರ ಯಾವುದು ನಮಗೆ ಬೇಡವೇ ಬೇಡ. ನಿನ್ನ ಹೆಂಡತಿ ಬಗ್ಗೆ ನಾವು ಸ್ವಲ್ಪ ಆಚೆ ಈಚೆ ಮಾತಾಡೋದು, ನೀನು ಕೋಪ ಬರೋದು, ನನ್ನ ಹಲ್ಲು ಉದುರಿಸಿಂತ ಹೊಡೆಯಕ್ಕೆ ಬರೋದು, ಇವೆಲ್ಲ ನಮಗೆ ಬೇಕಾ? ಅದು ಅಲ್ಲದೆ ಬಸ್ಕಿ ಬೇರೆ ಹೊಡೆಸ್ತೀಯ. ಪಾಪ ಈ ಗುಂಡಾಚರಿಗೆ ಮಂಡಿ ನೋವು ಬರುತ್ತೆ. ನೋಡೋ, ನಿನ್ನ ಸಂಸಾರ ನೀನೇ ಇಟ್ಕೊಳಪ್ಪ, ಏನಾದರೂ ಮಾಡ್ಕೊ, ನಮ್ಮನ್ನು ಬಿಡು. ಉತ್ಸವದ ಗಲಾಟೆ ಬೇರೆ ಶುರು ಆಗಿದೆ, ಇನ್ನು 20 ದಿವಸ ನಮಗೆ ಪುರ್ಸತ್ತಿರೋದಿಲ್ಲ. ಬೇರೆ ಏನಾದರೂ ಸಹಾಯ ಬೇಕಿದ್ರೆ ಕೇಳು, ನೋಡೋಣ. ನಿನ್ನ ಹೆಂಡತಿ ತಾಪತ್ರೆ ನಿನಗೇ ಇರಲಿ. ನಡ್ರಿ ಗುಂಡಾಚ. ಮಕ್ಕಳು ತಪ್ಪು ಮಾಡಿದ್ರೆ ದಂಡನೆ ಇದೆ, ಅದೇ ಹೆತ್ತವ್ರು ತಪ್ಪು ಮಾಡಿದ್ರೆ? ಬದುಕಿನಲ್ಲಿ ಒಂದು ವಯಸ್ಸಾದ ಮೇಲೆ ಕೆಲವು ವಿಷಯಗಳು ವರ್ಜ್ಯ ಆಗಬೇಕು. ಅದು ನಮಗೆ ಘನತೆ ಗೌರವ ತರುತ್ತೆ. ದೇಹದಲ್ಲಿ ಕಸವು, ಮನಸ್ಸಿನಲ್ಲಿ ಉತ್ಸಾಹ ಇದೆ ಅಂತ ವಯಸ್ಸಿನಲ್ಲಿ ನಾನು ನಿಮಗಿಂತ ಚಿಕ್ಕವನು. ಅಪ್ಪನಾಗಿ ನೀವು ನನಗೆ ತುಂಬ ಸಲ ನಿರಾಸೆ ಮಾಡಿದ್ದೀರಿ. ಓದಿಸ್ಲಿಲ್ಲ, ಕೇಳಿದ್ ಕೊಡಿಸ್ಲಿಲ್ಲ, ಯಾವಾಗಲೂ ಬೈತಿದ್ರಿ, ನನ್ನ ಜೊತೆ ಚಿಕ್ಕವ್ರ ಥರ ಕಿತ್ತಾಡ್ತಿದ್ರಿ. ಆದರೂ ಅಪ್ಪ ಅನ್ನೋ ಪ್ರೀತಿ ನನಗಿದೆ, ಮಗ ಅನ್ನೋ ಮಮತೆ ನಿಮಗೂ ಇದೆ. ಇವಾಗ ಎಲ್ಲ ಮರೆತು ಒಂದಾಗಿದ್ದೀವಿ. ನಿಜ ಹೇಳಿಪ್ಪ, ಮರ್ಯಾದೆ ಬಿಟ್ಟು ಕೇಳ್ತಾ ಇದ್ದೀನಿ. ಸುನೀತಾ ಚಿಕ್ಕಮ್ಮ ತಾಯಿ ಆಗ್ತಿರೋದು